ಸ್ನೇಹಿತರೆ, ನಾನು ಪ್ರತಿ ಒಂದು ವಿಡಿಯೋ ಮಾಡುವಾಗನೂ ಕೂಡ ಈ ಒಂದು ಸ್ಕೀಮ್‌ಗಳಿಗೆ ಸಂಬಂಧಪಟ್ಟಂಗೆ, ಈ ಒಂದು ಕರ್ನಾಟಕ ರಾಜ್ಯದಲ್ಲಿರುವಂಥ ಸ್ಕೀಮ್‌ಗಳಾಗಿರ್ಬೋದು, ಮತ್ತೆ ಈ ಒಂದು ಕೇಂದ್ರ ಸರ್ಕಾರದ ಒಂದು ಸ್ಕೀಮ್‌ಗಳಾಗಿರ್ಬೋದು, ಆ ಬಗ್ಗೆ ಹಲವಾರು ಒಂದು ರಿಸರ್ಚ್‌ಗಳನ್ನ ಮಾಡಿ, ಮತ್ತೆ ಬೇರೆ ಬೇರೆ ರೀತಿಯಲ್ಲೆಲ್ಲ ನೋಡಿ, ಅದಾದ ನಂತರದಲ್ಲಿ ಕ್ಲಿಯರ್ ಆಗಿ ಕ್ಲಾರಿಟಿನ ತಗೊಂಡು, ಅದಾದ ನಂತರದಲ್ಲಿ ನಿಮ್ಗೆ ಆ ಒಂದು ವಿಷಯನ ತಲುಪಿಸುವಂತ ಕೆಲಸನ ಮಾಡ್ತಾ ಇದ್ದೀನಿ. ದಯವಿಟ್ಟು ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ಒಂದು ಸ್ಕೀಮ್‌ಗಳು ಬಂದ್ರೂ ಕೂಡ ಇಮಿಡಿಯೇಟ್ ಆಗಿ ಅದನ್ನ ಇಂಪ್ಲಿಮೆಂಟ್ ಮಾಡೋದಿಲ್ಲ. ಈಗ ಕೆಲವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಸುಳ್ಳುಗಳನ್ನ ಹೇಳ್ತಾ ಇದ್ದೀರಾ, ಮತ್ತೆ ಈ ಒಂದು ಸ್ಕೀಮ್ಗಳಿಲ್ಲ, ನಾವು ಇವಾಗ ಹೋಗಿ ಈ ಒಂದು ಸ್ಕೀಮ್‌ನ ಕೇಳಿದೀವಿ, ಯಾವುದೇ ರೀತಿಯಾದ ಈ ರೀತಿಯಾದ ಸ್ಕೀಮ್‌ಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ತುಂಬಾ ಜನರು ಕಮೆಂಟ್ ಮಾಡ್ತಾ ಇದ್ದೀರಾ. ಅದೇ ರೀತಿಯಾಗಿ ಸ್ನೇಹಿತರೆ, ನಿಮ್ಗೆ ಒಂದು ಸಲ ವಿಡಿಯೋ ಮಾಡಿರುವಂತದ್ನ ಮತ್ತೆ ಪದೇ ಪದೇನೂ ಕೂಡ ವಿಡಿಯೋನ ಮಾಡೋದಿಕ್ ಆಗೋದಿಲ್ಲ, ಒಂದು ಕ್ಲಾರಿಟಿ ಕೊಡೋದಕ್ಕೋಸ್ಕರ. ಯಾಕಂತಂದ್ರೆ ಬೇರೆ ಒಂದು ಏನು ವೀಕ್ಷಕರು ಇರ್ತಾರೆ ಅವರಿಗೆ ತುಂಬಾನೇ ತೊಂದರೆ ಆಗ್ಬಿಡುತ್ತೆ, ಅವರಿಗೆ ಬೇಜಾರಾಗ್ಬಿಡುತ್ತೆ, ಇದೇ ವಿಡಿಯೋಗಳನ್ನ ಎಷ್ಟು ಸಲ ಮಾಡ್ತಾರೆ ಹಾಗೆ ಹೀಗೆ ಅನ್ಕೊಂಡು. ಅದಕ್ಕೋಸ್ಕರನೇ ದಯವಿಟ್ಟು ಕೂಡ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒಂದು ಸ್ಕೀಮ್ಗಳನ್ನ ಬಿಟ್ರು ಕೂಡ ಅದನ್ನ ಅವರು ಹೇಳಿದ ನಂತರದಲ್ಲಿ ನಿಮ್ಗೆ ಅದನ್ನ ಆ ಒಂದು ವಿಚಾರನ ನಿಮ್ಗೆ ಹೇಳುವಂತ ಕೆಲಸನ ಮಾಡ್ತೀವಿ. ಅದಾದ ನಂತರದಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಒಂದ್ ತಿಂಗಳು ಅಥವಾ 2 ತಿಂಗಳು ಎಷ್ಟು ಸಮಯನ ತಗೊಳ್ತಾರೆ, ಅದು ಸರ್ಕಾರ ತೀರ್ಮಾನನ ತಗೊಳುತ್ತೆ. ಆದ್ರೆ ಇರುವಂತ ಒಂದು ವಿಚಾರಗಳನ್ನ, ಅವ್ರು ಹೇಳಿರುವಂತ ವಿಚಾರಗಳನ್ನ ನಿಮ್ಗೆ ತಲುಪಿಸುವಂತ ಮಾತ್ರ ಕೆಲಸ ನಮ್ದಾಗಿರುತ್ತೆ ಅಷ್ಟೇನೆ. ಸೊ ಇದರಲ್ಲಿ ಈ ಒಂದು ವಿಚಾರನೂ ಅಷ್ಟೇ, ನಾನು ಕೊನೆಯದಾಗಿ ನಿಮ್ಗೆ ಹೇಳಿದ್ದೇನಂತಂದ್ರೆ, ಈ ಒಂದು ಈ ಒಂದು ಮೈಕ್ರೋ ಫೈನಾನ್ಸ್ ಗಳೇನಿದೆಯಲ್ಲ, ಈ ಒಂದು ಮೈಕ್ರೋ ಫೈನಾನ್ಸ್ ಗಳು ಕೊನೆಯದಾಗಿ ಈ ಒಂದು ಸರ್ಕಾರ ಒಂದು ಕ್ರಮನ ತಗೊಂಡಿತ್ತು. ಅಂದ್ರೆ ಅಧಿಸೂಚನೆಗಳನ್ನ ಬಿಡುಗಡೆ ಮಾಡಿತ್ತು. ಅದರಲ್ಲಿ ಹಲವಾರು ರೀತಿಯಾಗಿ ಇತ್ತು. ಅಂದ್ರೆ ಈ ಒಂದು ಸಂಘಗಳೇನೇನಿದೆ, ಈ ಎಕ್ಸ್ಟ್ರಾ ಏನಾದ್ರು ಬಡ್ಡಿಗಳನ್ನ ತಗೊಂಡ್ರೆ, ಅಂದ್ರೆ ಈ ಒಂದು RBI ರೂಲ್ಸ್ ಗಳನ್ನ ಫಾಲೋ ಮಾಡದೇ ಇದ್ರೆ, ಆ ರೀತಿಯಾದ ಒಂದು ಮೈಕ್ರೋ ಫೈನಾನ್ಸ್ ಗಳಲ್ಲಿ ಅಥವಾ ಈ ಒಂದು ಜನರಿಗೆ ತೊಂದರೆ ಕೊಡುವಂತದ್ದು, ಮತ್ತೆ ಈ ಒಂದು ಜನರಿಗೆ ಯಾವುದೇ ರೀತಿಯಾದ ಒಂದು ಕಿರುಕುಳ ಕೊಡುವಂತದ್ದು, ಈ ರೀತಿ ಮಾಡದಂತ ಸಂದರ್ಭಗಳಲ್ಲಿ ಅಂತವ್ರ ಮೇಲೆ ಕ್ರಮನ ತಗೊಳ್ತೀವಿ ಅಂತ ಸರ್ಕಾರ ಹೇಳಿದ್ರು. ಅದನ್ನೇ ಕೂಡ ನಿಮ್ಮ ಹತ್ರ ನೇರವಾಗಿ ಬಂದು ಹೇಳಿದ್ದೀನಿ ನಾನು. ಅದಕ್ಕೆ ಕೆಲವೊಬ್ರು ತುಂಬಾ ಜನರು ಕಮೆಂಟ್ ಮಾಡ್ತಿರೋದು ಏನಂತಂದ್ರೆ, ಇಲ್ಲ ಈ ರೀತಿಯಾದ ಒಂದು ಸರ್ಕಾರ ಇದನ್ನ ಈ ರೀತಿಯಾದ ಒಂದು ತೀರ್ಮಾನ ತಗೊಂಡಿಲ್ಲ, ಯಾವುದೇ ರೀತಿಯಾದ ಕ್ರಮನ ತಗೊಂಡಿಲ್ಲ, ಈ ಒಂದು ಮೈಕ್ರೋ ಫೈನಾನ್ಸರ್ ಇವಾಗ್ಲೂ ಕೂಡ ಇದೇ ರೀತಿಯಾದ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ, ಇದೇ ರೀತಿಯಾದ ಒಂದು ಹಲ್ಲೆಗಳನ್ನ ಮಾಡುವಂತದ್ದು, ಈ ರೀತಿಯಾಗೆಲ್ಲ ಮಾಡ್ತಾ ಇದ್ದಾರೆ, ದಯವಿಟ್ಟು ಕೂಡ ಇದ್ರ ಬಗ್ಗೆ ಸುಳ್ಳುಗಳನ್ನ ಹೇಳ್ಬೇಡಿ ಅಂತ ನಮ್ಗೆ ತುಂಬಾ ಜನರು ಕಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ CM ಸಿದ್ದರಾಮಯ್ಯನವರೇ ಇದ್ರ ಬಗ್ಗೆ ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ. ಅದನ್ನ ನೋಡ್ಕೊ ಬನ್ನಿ ಸ್ನೇಹಿತರೆ. ನಾನು ಪಕ್ಕದಲ್ಲಿ ಒಂದು ಕ್ಲಿಪ್ನ ಹಾಕ್ತೀನಿ, ಅದಾದ ನಂತರದಲ್ಲಿ ನಿಮ್ಗೆನೆ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ. ಸರ್, ಮೈಕ್ರೋ ಫೈನಾನ್ಸ್ ಎಚ್ಚರಿಕೆ ಕೊಟ್ಟಿದ್ರೆ ಸರ್, ಆದ್ರೂ ಕೆಲವು ಕಡೆ ವರದಿ ಆಗ್ತಿದ್ದಾವೆ ಸರ್. ನೀವು ನೆನ್ನೆಲ್ಲ ಅಷ್ಟು ಎಚ್ಚರಿಕೆ ಕೊಟ್ಟಿದ್ರೆ ಸರ್. ಇಲ್ಲ, ಅವರು ಯಾರಿಗೆ ತೊಂದರೆ ಆಗಿದೆ ಅವ್ರು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಯಾರು ಇಂಥ ಮೈಕ್ರೋ ಫೈನಾನ್ಸ್ನವರು ಅಥವಾ ಮನಿ ಲೆಂಡರ್ಸು ಯಾರು ತೊಂದರೆ ಕೊಡ್ತಾರೆ ಅಂತೇಳಿ ಅದಕ್ಕೆ ಸಹಾಯವಾಣಿಗಳು ಮಾಡ್ತಾ ಇದ್ದೀವಿ DC ಆಫೀಸ್ಗಳಲ್ಲಿ. ಕಂಪ್ಲೇಂಟ್ ಕೊಟ್ಟರೆ ಕೂಡಲೇ ಇಮಿಡಿಯೇಟಾಗಿ ಕ್ರಮ ತಗೊಳ್ಳೋಕೆ ಹೇಳಿದ್ದೀನಿ. ಸ್ನೇಹಿತರೆ, ನೋಡಿದ್ರಲ್ವಾ, ಇದರಲ್ಲಿ CM ಅವರೇ ಹೇಳಿದ್ದಾರೆ, ಏನಾದ್ರೂ ಕೂಡ ಆ ರೀತಿಯಾಗಿ ಏನಾದ್ರು ಕೂಡ ತೊಂದರೆ ಕೊಟ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳೋದಕ್ಕೆ ಹೇಳಿದ್ದೀನಿ. ಅವ್ರು ಕಂಪ್ಲೇಂಟ್ ಮಾಡಿದ್ರೆ ಸಾಕು, ನೀನು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳೋದಕ್ಕೆ ಹೇಳಿದ್ದೀನಿ ಅವ್ರ ಮೇಲೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸ್ನೇಹಿತರೆ, ನಾನು ನಿಮ್ಗೆ ಇಲ್ಲಿ ಪ್ರೂಫ್ಗಳು ಕೂಡ ಎಲ್ಲಾ ವಿಡಿಯೋದಲ್ಲೂ ಕೂಡ ತಂದು ತೋರ್ಸೋದಕ್ಕೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ. ಯಾಕಂದ್ರೆ ನಮ್ಗೆ ಅದು ಒಂದು ಈ ಯೂಟ್ಯೂಬ್ ಅಲ್ಲಿ ಏನಿದೆಯಲ್ಲ, ಕಮ್ಯುನಿಟಿ ಗೈಡ್ಲೈನ್ಸ್ ಇರುತ್ತೆ. ಅದರಲ್ಲಿ ಬೇರೆ ವಿಡಿಯೋಗಳನ್ನ ತಂದು ಇಲ್ಲಿ ಅಪ್ಲೋಡ್ ಮಾಡುವಂತದ್ದು, ಮತ್ತೆ ಬೇರೆ ಒಂದು ಎಲ್ಲೋ ನಡೆದಿರುವಂತ ವಿಚಾರಗಳನ್ನ ತಂದು ಇಲ್ಲಿ ವಿಡಿಯೋಗಳನ್ನ ಹಾಕುವಂಥದ್ದು, ಈ ರೀತಿಯಾಗೆಲ್ಲ ಮಾಡಿದ್ರೆ ಈ ಒಂದು ಚಾನಲ್ನೇ ಕೂಡ ಸಸ್ಪೆಂಡ್ ಮಾಡುವಂತ ಒಂದು ಸಾಧ್ಯತೆನೂ ಕೂಡ ಇರುತ್ತೆ. ಅದೇ ರೀತಿಯಾಗಿ ಹಲವಾರು ಅಂದ್ರೆ ಕಾಪಿರೈಟ್ ಸ್ಟ್ರೈಕ್ ಬರುವಂತದ್ದು, ಕಾಪಿರೈಟ್ ಕ್ಲೈಮ್ ಬರುವಂತದ್ದು, ಈ ರೀತಿಯಾಗೆಲ್ಲ ಹಲವಾರು ಬಾರಿ ಒಂದು ಯೂಟ್ಯೂಬ್ ರೂಲ್ಸ್ ಗಳಿದೆ. ಹಾಗಾಗಿ ನಾನು ಪದೇ ಪದೇ ಇದನ್ನ ನಿಮಗೆ ಸತ್ಯ ಹೇಳ್ತಾ ಇದ್ದೀನಿ ಅಂತ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಾರಿ ಹೇಳಿದ್ದೀನಿ, ಅದನ್ನ ಸುಳ್ಳು, ನೀವು ಹೇಳ್ತಾ ಇರೋದು ಸುಳ್ಳು, ಆ ರೀತಿಯಾಗಿ ಈ ರೀತಿಯಾಗಿ ಅಂತ ತುಂಬಾ ಜನರು ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಯಾವುದೇ ವಿಡಿಯೋಗಳಿಗಾಗಿರ್ಬೋದು ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ಅಷ್ಟೊಂದು ಕ್ಲಾರಿಟಿ ಇಲ್ಲದೆ ನಾವು ಯಾವುದೇ ಕಾರಣಕ್ಕೂ ಕೂಡ ವಿಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ. ಈ ಒಂದು ಕ್ಲಾರಿಟಿ ಸಿಕ್ಕಿದ ನಂತರದಲ್ಲಿ ವಿಡಿಯೋಗಳನ್ನ ಮಾಡುವಂಥದ್ದು. ಅದೇ ರೀತಿಯಾಗಿ ಈ ಒಂದು ಇನ್ನೊಂದು ವಿಚಾರನ ಹೇಳ್ಬಿಡ್ತೀನಿ. ಇವಾಗ ಅವರು ಯಾವುದೋ ಒಂದು ಮಾತು ಕೊಟ್ಟಿದ್ದಾರೆ ಅಂದ್ರೆ ಇಮಿಡಿಯೇಟ್ ಆಗಿ ಅದನ್ನು ಇಂಪ್ಲಿಮೆಂಟ್ ಮಾಡೋದಿಲ್ಲ. ಯಾವುದೇ ಸರ್ಕಾರ ಆಗಿದ್ರು ಕೂಡ ಇಮಿಡಿಯೇಟ್ ಆಗಿ ಇಂಪ್ಲಿಮೆಂಟ್ ಮಾಡೋದಿಲ್ಲ. ಅಲ್ಲಿ ತನಕ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಇವಾಗ ಕೇಂದ್ರ ಸರ್ಕಾರದಿಂದ ಇರುವಂತದ್ದು ಮೊನ್ನೆ ವಿಡಿಯೋ ಮಾಡಿದ್ದೆ. ಸೊ ಈ ಒಂದು ರೈತರಿಗೆಲ್ಲ ಇಲ್ಲಿವರೆಗೂ ಕೂಡ 3 ಲಕ್ಷದ ತನಕ ಲೋನ್ ಕೊಡ್ತಾ ಇದ್ರು. ಇನ್ ಮುಂದೆ 7 ಲಕ್ಷನ ಹೆಚ್ಚಳ ಮಾಡ್ತಾ ಇದ್ದಾರೆ. ಆ ಒಂದು ಹೆಚ್ಚಳ ಮಾಡಿ 5 ಲಕ್ಷ ತನಕ ಕೂಡ ಈ ಒಂದು ಲೋನ್ಗಳನ್ನ ಕೊಡ್ತಾರೆ ಅಂತ ಹೇಳಿದೆ. ಅದನ್ನು ಸುಳ್ಳು ಅಂತ ಹೇಳ್ತೀರಾ. ಮತ್ತೆ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆಗಳನ್ನ ಕೊಡ್ತಾರಂತ ಹೇಳಿದ್ದೆ, ಅದನ್ನು ಕೂಡ ಸುಳ್ಳು ಅಂತ ಹೇಳ್ತೀರಾ. ಅದೇ ರೀತಿಯಾಗಿ ಇನ್ನೂ ಕೂಡ ಹಲವಾರು ಒಂದು ಸ್ಕೀಮ್ಗಳ ಬಗ್ಗೆ ಹೇಳಿದ್ದೆ, ಎಲ್ಲದನ್ನು ಕೂಡ ಸುಳ್ಳು ಅಂತ ಹೇಳ್ತಾ ಇದ್ದೀರಾ. ಸೊ ನನಗೆ ಏನ್ ಹೇಳ್ಬೇಕಂತ ನನಗೆ ಅರ್ಥ ಆಗ್ತಿಲ್ಲ ಸ್ನೇಹಿತರೆ. ಯಾಕಂತಂದ್ರೆ ಈ ಒಂದು ಏನು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ
ನಮಗೆ ಪರಿಚಯ ಇರುವಂತವರೇ ಈ ಒಂದು ಮನೆಗಳನ್ನ ತಗೊಂಡಿದ್ದಾರೆ, ಕಟ್ಕೊಂಡಿದ್ದಾರೆ. ಸೊ ಅದು ನಿಮ್ಗೆ ಯಾಕೆ ಸಿಗ್ತಿಲ್ಲ ಅನ್ನೋದಾದ್ರೆ, ನೀವು ಕೂತಂತ ಜಾಗದಲ್ಲಿ ಎಲ್ಲದೂ ಕೂಡ ಸಿಗ್ಬೇಕು ಅನ್ನೋದಾದ್ರೆ ಅದು ಸಿಗೋದಿಲ್ಲ ಸ್ನೇಹಿತರೆ. ನೀವು ಕೂಡ ಸ್ವಲ್ಪ ಪ್ರಯತ್ನ ಪಡ್ಬೇಕಾಗುತ್ತೆ. ಪ್ರಯತ್ನ ಪಡದೆ ಯಾವುದು ಕೂಡ ಸಿಗೋದಿಲ್ಲ. ಈಗ ನೀವು ಇಲ್ಲಿವರೆಗೂ ಕೂಡ ಯಾವ್ದೆಲ್ಲ ಸ್ಕೀಮ್ಗಳಿಗೆ ಅಪ್ಲೈ ಮಾಡಿದ್ದೀರಿ ಅದು ಯಾವುದು ಕೂಡ ಸಿಕ್ಕಿಲ್ಲ ಅಂತ ಹೇಳ್ತೀರಾ. ನೀವು ಸರಿಯಾದ ದಾಖಲಾತಿಗಳನ್ನ ಕೊಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ನೀವು ಇರುವಂತ ಏನು ಊರುಗಳಲ್ಲಿ ಅಥವಾ ಈ ಒಂದು ತಾಲೂಕುಗಳಲ್ಲಿ ಆ ಒಂದು ಕಚೇರಿಯ ಆ ಒಂದು ಸರ್ಕಾರದ ಒಂದು ಕಚೇರಿಗಳಲ್ಲಿ ಇರುವಂತ ಸಿಬ್ಬಂದಿಗಳು ಯಾವ ರೀತಿಯಾಗಿ ನಿಮ್ಮ ಹತ್ರ ಬಿಹೇವ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಥವಾ ಅವ್ರು ಏನಾದ್ರು ಕೂಡ ಸ್ಕೀಮ್ಗಳನ್ನ ಕೊಡ್ಲೇಬಾರ್ದು ಅಂತ ಅನ್ಕೊಂಡು ಬೇರೆ ರೀತಿಯಾಗಿ ಏನಾದ್ರು ಕೂಡ ಮಾಡಿದ್ರೆ ಅದಕ್ಕೆ ನಾವು ಹೊಣೆಗಾರರಲ್ಲ. ದಯವಿಟ್ಟು ಕೂಡ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಹೊಸ ಸ್ಕೀಮ್ಗಳ ಬಗ್ಗೆ ನಾನು ಯಾವಾಗಲೂ ಕೂಡ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ. ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳಾಗಿರ್ಬೋದು, ಮತ್ತೆ ಒಂದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು, ಇದ್ರ ಬಗ್ಗೆ ಯಾವಾಗಲೂ ಕೂಡ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ನಿಮ್ಗೆ ಅದು ತುಂಬಾನೇ ಹೆಲ್ಪ್ ಆಗುತ್ತೆ. ನೀವಾದ್ರೆ ಇನ್ನೊಂದು ವಿಚಾರನೂ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ದಾಖಲಾತಿಗಳು ಸರಿಯಾದ ರೀತಿಯಲ್ಲಿ ನೀವು ಮೊದಲೇನೆ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಅದಾದ ನಂತರದಲ್ಲಿ ಯಾವುದೇ ಒಂದು ಸ್ಕೀಮ್ಗಳು ಬಂದ್ರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಇದನ್ನ ದಯವಿಟ್ಟು ಕೂಡ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.